ಎಲ್ಲರಿಗೂ ನಮಸ್ಕಾರ. ಇದು ನಮ್ಮ ಇಲಾಖೆಯನ್ನು ಹೆಚ್ಚು ಜನಸ್ನೇಹಿಯಾಗಿಸುವ ನಿಟ್ಟಿನಲ್ಲಿ ನಮ್ಮ ಪ್ರಯತ್ನ. ಕರ್ನಾಟಕ ಸರ್ಕಾರ ನೋಂದಣಿ ಮತ್ತು ಮುದ್ರಾಂಕ ಇಲಾಖೆಯ ಪ್ರಸ್ತುತಿ ಮಾನ್ಯ ನೋಂದಣಿ ಮಹಾಪರಿವೀಕ್ಷಕರು ಮತ್ತು ಮುದ್ರಾಂಕಗಳ ಆಯುಕ್ತರು ರವರ ಮಾರ್ಗದರ್ಶನದಲ್ಲಿ ಕಾವೇರಿ 2 ತಂತ್ರಾಂಶದ ಮೂಲಕವಾಗಿ ಕೃಷಿಯೇತರ ಸ್ವತ್ತುಗಳ ಕ್ರಯಪತ್ರಗಳನ್ನು ಡಾಟಾ ನಮೂದು ಮಾಡುವಾಗ ಅನುಸರಿಸಬೇಕಾದ ವಿಧಾನವನ್ನು ತಿಳಿಸುವ ವಿಡಿಯೋ ತುಣುಕಿಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಹಾಗಾದ್ರೆ ನಾವು ನೇರವಾಗಿ ತಂತ್ರಾಂಶದ ಮೂಲಕ ಕೃಷಿಯೇತರ ಸ್ವತ್ತುಗಳ ಕ್ರಯಪತ್ರಗಳ ಡೇಟಾ ನಮೂದನ್ನ ಹೇಗೆ ಮಾಡೋದು ಅನ್ನೋದನ್ನ ತಿಳಿದುಕೊಳ್ಳೋಣ. ನೀವೀಗ ಕಾವೇರಿ 2 ತಂತ್ರಾಂಶದ ಬಳಕೆದಾರರ ಮುಖಪುಟವನ್ನ ಗಮನಿಸ್ತಾ ಇದ್ದೀರಿ. ಇಲ್ಲಿ ಸ್ಟಾರ್ಟ್ ನ್ಯೂ ಅಪ್ಲಿಕೇಶನ್ ಬಟನ್ ಅನ್ನ ಕ್ಲಿಕ್ ಮಾಡಬೇಕು. ಅದಾದ ನಂತರ ಡಾಕ್ಯುಮೆಂಟ್ ರಿಜಿಸ್ಟ್ರೇಷನ್, ಇಲ್ಲಿ ದಸ್ತಾವೇಜಿಗೆ ಸಂಬಂಧಪಟ್ಟಂತೆ ಸಲ್ಲಿಸಬೇಕಾದಂತ ದಾಖಲಾತಿಗಳ ವಿವರ ಇದೆ, ಇದನ್ನ ಗಮನಿಸಿಕೊಳ್ಬೇಕು. ಕಂಟಿನ್ಯೂ. ಇದಾದ ನಂತರ ನೇಚರ್ ಆಫ್ ಡಾಕ್ಯುಮೆಂಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೇಲ್ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಸೇಲಿಗೆ ಆರ್ಟಿಕಲ್ ಬಂದು ಕನ್ವೇಯನ್ಸ್, ಅದರ ಸಬ್ ಆರ್ಟಿಕಲ್ ಅನ್ನ ಗಮನಿಸಿಕೊಳ್ಬೇಕು. ನೀವು ಪರಬಾರೆ ಮಾಡುವಂತಹ ಸ್ವತ್ತು ಯಾವ ವ್ಯಾಪ್ತಿಯಲ್ಲಿದೆ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಇಲ್ಲಿ ನೀವು ಸಿಟಿ ಕಾರ್ಪೊರೇಷನ್ ಆರ್ ಸಿಟಿ ಟೌನ್ ಮುನ್ಸಿಪಲ್ ಕೌನ್ಸಿಲ್ ಅಥವಾ ಟೌನ್ ಪಂಚಾಯತ್ ವ್ಯಾಪ್ತಿಯಲ್ಲಿದ್ರೆ ಆರ್ಟಿಕಲ್ 21(2) ಅನ್ನ ತೆಗೆದುಕೊಳ್ಬೇಕು. ಅಥವಾ ಗ್ರಾಮ ಪಂಚಾಯಿತಿಯ ವ್ಯಾಪ್ತಿಯಲ್ಲಿದ್ರೆ ನಿಮ್ಮ ಸ್ವತ್ತು ಅದರಲ್ಲಿ ಎನಿ ಏರಿಯಾ ಅದರ್ ದ್ಯಾನ್ ಏರಿಯಾ ಸ್ಪೆಸಿಫೈಡ್ ಐಟಮ್ ನಂಬರ್ 1 and 2 ಇದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಈಗ ನಾನು ನೋಂದಣಿ ಮಾಡ್ತಿರ್ತಕ್ಕಂತಹ ಸ್ವತ್ತು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿರೋದ್ರಿಂದ ಎನಿ ಏರಿಯಾ ಅದರ್ ದ್ಯಾನ್ ಏರಿಯಾಸ್ ಸ್ಪೆಸಿಫೈಡ್ ಇನ್ ಐಟಮ್ ನಂಬರ್ 1 and 2 ಅನ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಕಂಟಿನ್ಯೂ ಕೊಡ್ತಾ ಇದ್ದೀನಿ. ನಾನ್ ಅಗ್ರಿಕಲ್ಚರ್ನ ಸೆಲೆಕ್ಟ್ ಮಾಡಿಕೊಂಡು ಈ ಸ್ವತ್ತು ಅನ್ನ ಆಯ್ಕೆ ಮಾಡ್ಕೊತಾ ಇದ್ದೀನಿ. ಇದರಲ್ಲಿ ಸ್ವತ್ತಿಗೆ ಸಂಬಂಧಪಟ್ಟಂತ ವಿವರಗಳನ್ನ ಆಯ್ಕೆ ಮಾಡ್ಕೊಳ್ಬೇಕು. ಯಾವ ಡಿಸ್ಟಿಕ್ ಅಲ್ಲಿ ಇದೆ, ಯಾವ ತಾಲೂಕಲ್ಲಿದೆ ಸ್ವತ್ತು ಅನ್ನೋದನ್ನ ಇಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. PID ಸಂಖ್ಯೆಯನ್ನ ನಮೂದು ಮಾಡಬೇಕು. ನೋಡಿ, PID ಸಂಖ್ಯೆಯನ್ನ ನಮೂದು ಮಾಡಿ ಸರ್ಚ್ ಬಟನ್ ಅನ್ನ ಕ್ಲಿಕ್ ಮಾಡಬೇಕು. ಆ ನಂತರ ಮೌಸ್ ಅನ್ನ ಡ್ರ್ಯಾಗ್ ಮಾಡಿದ್ರೆ ಕೆಳಗಡೆ ನಿಮಗೆ RDPR ಡೇಟಾಬೇಸ್ ನಿಂದ ಬಂದ ಮಾಹಿತಿ ಕಾಣಿಸ್ತಾ ಇದೆ. ಇದರಲ್ಲಿ ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಎಷ್ಟಿದೆ ಅನ್ನೋದು ಗೊತ್ತಾಗ್ತಿದೆ. ಸೈಟ್ ಏರಿಯಾ ಗೊತ್ತಾಗ್ತಾ ಇದೆ. ಇದೊಂದು ಖಾಲಿ ನಿವೇಶನ ಆಗಿರೋದ್ರಿಂದ ಇಲ್ಲಿ ಬಿಲ್ಡಿಂಗ್ ಏರಿಯಾ ಬಂದಿಲ್ಲ. ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಚೆಕ್ ಬಂದಿ ನಿಮಗೆ ಕಾಣಿಸ್ತಾ ಇದೆ. ಇದಾದ ನಂತರ ಓನರ್ ಡೀಟೇಲ್ಸ್, ಮಾಲೀಕರ ಹೆಸರು ಮತ್ತು ವಿಳಾಸ ನಿಮಗೆ ಕಾಣಿಸ್ತಾ ಇದೆ. ಇದಾದ ನಂತರ ಈ ಸ್ವತ್ತಿಗೆ ಸಂಬಂಧಪಟ್ಟಂತೆ ಮತ್ತೆ ಯಾವುದಾದ್ರೂ ನಂಬರ್ಗಳಿದ್ರೆ, ಅಂದ್ರೆ ಈ ಹಿಂದೆ ನಿಮ್ಗೆ ಅಸೆಸ್ಮೆಂಟ್ ನಂಬರ್ ಇದ್ರೆ ಆ ಅಸೆಸ್ಮೆಂಟ್ ನಂಬರ್ ಅನ್ನ ಇಲ್ಲಿ ನಮೂದು ಮಾಡಬೇಕಾಗತ್ತೆ. ನಾನೀಗ ಒಂದು ಅಸೆಸ್ಮೆಂಟ್ ನಂಬರ್ ನ ನಮೂದು ಮಾಡಿದ್ದೀನಿ. ನಮೂದು ಮಾಡಿ ಸೆಲೆಕ್ಟ್ ಅಂಡ್ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ಸೆಲೆಕ್ಟ್ ಅಂಡ್ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡಿದಾಗ ನಿಮ್ಗೆ RDPR ಇಂದ ಬಂದಂತಹ ಮಾಹಿತಿ ನಿಮ್ಗೆ ಸಿಗತ್ತೆ. ಒಂದು ಸಂಕ್ಷಿಪ್ತ ಮಾಹಿತಿಯನ್ನ ಗಮನಿಸ್ಕೊಳ್ಬೇಕು. ಗಮನಿಸಿಕೊಂಡು ಸೇವ್ ಪ್ರಾಪರ್ಟಿ ಅಂಡ್ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದರಲ್ಲಿ RDPR ಡೇಟಾಬೇಸ್ ಇಂದಾನೆ ಎಲ್ಲಾ ಮಾಹಿತಿಗಳು ಇಲ್ಲಿಗೆ ಫೆಚ್ ಆಗಿದೆ. ಇದ್ರ ಜೊತೆಗೆ ನೀವು ಡಿಸ್ಕ್ರಿಪ್ಷನ್ ಅನ್ನ ಎಂಟ್ರಿ ಮಾಡಬೇಕಾಗತ್ತೆ. ಈ ಡಿಸ್ಕ್ರಿಪ್ಷನ್ ಅನ್ನ ಎಂಟ್ರಿ ಮಾಡಬೇಕಾದ್ರೆ ಪೂರ್ಣವಾದ ಡಿಸ್ಕ್ರಿಪ್ಷನ್ ಅನ್ನ ಬರೀಬೇಕಾಗತ್ತೆ. ಉದಾಹರಣೆಗೆ ನಾನಿಲ್ಲಿ ಟೈಪ್ ಮಾಡಿದ್ದೀನಿ, ಗಮನಿಸ್ಕೊಳ್ಳಿ. ಸ್ವತ್ತಿಗೆ ಸಂಬಂಧಪಟ್ಟಂತ ಸಂಪೂರ್ಣ ವಿವರವನ್ನ ನಮೂದು ಮಾಡ್ತಕ್ಕಂತಹದ್ದು. PID ಸಂಖ್ಯೆ ನಮೂದು ಮಾಡಬೇಕು, ಜಂಜರ್ ನಂಬರ್ಗಳನ್ನ ನಮೂದು ಮಾಡಬೇಕು, ಪೂರ್ವ, ಪಶ್ಚಿಮ, ಉತ್ತರ, ದಕ್ಷಿಣ ಮತ್ತು ಒಟ್ಟು ವಿಸ್ತೀರ್ಣ ಎಷ್ಟಿದೆ ಇವೆಲ್ಲವನ್ನ ನಮೂದು ಮಾಡಬೇಕು. ಯಾಕೆಂದ್ರೆ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಏನನ್ನ ನೀವು ನಮೂದು ಮಾಡ್ತೀರಾ ಇದು ನಿಮ್ಮ ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಲ್ಲಿ ಪ್ರಕಟ ಆಗತ್ತೆ. ಈ ಮಾಹಿತಿಯನ್ನ ನೀವು ಸ್ಪಷ್ಟವಾಗಿ ನಮೂದು ಮಾಡಬೇಕಾಗತ್ತೆ. ಈಗ ನಾನು ಸೇವ್ ಅಂಡ್ ಕಂಟಿನ್ಯೂ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ಪಾರ್ಟಿ ವಿವರಗಳನ್ನ ನಮೂದು ಮಾಡಬೇಕು. ಈಗ ಎಕ್ಸಿಕ್ಯೂಟೆಂಟ್ 1 ನಲ್ಲಿ RDPR ಡೇಟಾಬೇಸ್ ಇಂದ ಬಂದಂತಹ ಮಾಲೀಕರ ಹೆಸರು ಸ್ವಯಂ ಮಾಪನ ಆಗಿರುತ್ತೆ. ಅದಕ್ಕೆ ಸಂಬಂಧಪಟ್ಟ ಕೆಲವು ವಿವರಗಳನ್ನ ನಮೂದು ಮಾಡಬೇಕು. ಹೀಗೆ ಖಾಲಿ ಇರುವಂತಹ ವಿವರಗಳನ್ನ ಭರ್ತಿ ಮಾಡಿ ಸೇವ್ ಎಕ್ಸಿಕ್ಯೂಟೆಂಟ್ 1 ಅಂಡ್ ಗೋ ಟು ನೆಕ್ಸ್ಟ್ ಬಟನ್ ಅನ್ನ ಕ್ಲಿಕ್ ಮಾಡಬೇಕು. ಈಗ ನೋಡಿ, ಎಕ್ಸಿಕ್ಯೂಟೆಂಟ್ 1 ಇನ್ಫಾರ್ಮೇಶನ್ ಸೇವ್ಡ್ ಸಕ್ಸಸ್ಫುಲಿ ಬಂದಿದೆ. ಅದೇ ರೀತಿ ಈಗ ಎಕ್ಸಿಕ್ಯೂಟೆಂಟ್ 2 ಅಂದ್ರೆ ಇವರು ಎಕ್ಸಿಕ್ಯೂಟೆಂಟ್ 2 ಆಗಿರ್ಬೋದು, ಎಕ್ಸಿಕ್ಯೂಟೆಂಟ್ 3, 4 ಎಷ್ಟು ಜನ ಬೇಕಾದ್ರೂ ಆಡ್ ಮಾಡ್ಬೋದು. ನಾನಿಲ್ಲಿ ಈ ಎಕ್ಸಿಕ್ಯೂಟೆಂಟ್ 2 ವಿವರಕ್ಕೆ ನಾನು ಕ್ಲೈಮೆಂಟ್ ಅಂತ ಹೇಳಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಎಕ್ಸಿಕ್ಯೂಟೆಂಟ್ 1 ಸೆಲ್ಲರ್ ಆಗಿದ್ದಾರೆ. ಎಕ್ಸಿಕ್ಯೂಟೆಂಟ್ 2 ನಾನು ಬೈಯರ್ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ, ಅಂದ್ರೆ ಖರೀದಿದಾರರು ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಈಗ ಖರೀದಿದಾರರ ವಿವರವನ್ನ ನಮೂದು ಮಾಡ್ತಾ ಇದ್ದೀನಿ. ನೋಡಿ, ಈಗ ಗಮನಿಸ್ತಾ ಇದ್ದೀರಿ, ಪೂರ್ಣ ಮಾಹಿತಿಯನ್ನ ನಮೂದು ಮಾಡಿದ್ದೀನಿ. ನಮೂದು ಮಾಡಿದ ನಂತರ ಇಲ್ಲಿ ಸೇವ್ ಎಕ್ಸಿಕ್ಯೂಟೆಂಟ್ 2 ಬಟನ್ ಅನ್ನ ಕ್ಲಿಕ್ ಮಾಡಬೇಕು. ಎಕ್ಸಿಕ್ಯೂಟೆಂಟ್ 2 ಸೇವ್ ಆಗಿದೆ, ಅಂದ್ರೆ ಖರೀದಿದಾರರ ಮಾಹಿತಿ ಕೂಡ ಸೇವ್ ಆಯಿತು. ಮೂವ್ ಟು ಪ್ರೆಸೆಂಟರ್ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಇಲ್ಲಿ ಪ್ರೆಸೆಂಟರ್ ಯಾರು ಅಂತ ಹೇಳಿ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಮೇಕ್ ಪ್ರೆಸೆಂಟರ್ ಬಟನ್ ಅನ್ನ ಕ್ಲಿಕ್ ಮಾಡಿದ್ದೀನಿ. ಈಗ ಇಬ್ಬರು ವಿಟ್ನೆಸ್ ಗಳನ್ನ ನಮೂದು ಮಾಡಬೇಕಾಗತ್ತೆ. ಪೂರ್ಣ ಪ್ರಮಾಣದಲ್ಲಿ ಭರ್ತಿ ಮಾಡಿಕೊಂಡು ಯಾರು ಐಡೆಂಟಿಫೈಯರ್ಸ್ ಯಾವ ಎಕ್ಸಿಕ್ಯೂಟೆಂಟ್ ಅನ್ನ ಐಡೆಂಟಿಫೈ ಮಾಡ್ತಿದ್ದಾರೆ ಅನ್ನೋದನ್ನ ಆಯ್ಕೆ ಮಾಡಿಕೊಂಡು ಸೇವ್ ಅಂಡ್ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ನೀವು ಮಾರ್ಕೆಟ್ ವ್ಯಾಲ್ಯೂಯೇಷನ್ ಸ್ಕ್ರೀನ್ ಅನ್ನ ಗಮನಿಸ್ತಾ ಇದ್ದೀರಿ. ಇದು ವೇಕೆಂಟ್ ಲ್ಯಾಂಡ್ ಆಗಿರೋದ್ರಿಂದ ವೇಕೆಂಟ್ ಲ್ಯಾಂಡ್ ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ 297.2897 ಸ್ಕ್ವೇರ್ ಮೀಟರ್ಸ್ ಇದೆ.
ಇದರಲ್ಲಿ ರೆಸಿಡೆನ್ಷಿಯಲ್ ವ್ಯಾಲ್ಯೂ ಈ ಭಾಗದಲ್ಲಿ ಕಮರ್ಷಿಯಲ್ ರೇಟ್ ಇಲ್ಲ, ಹೀಗಾಗಿ ಇದು 0 ತೋರಿಸ್ತಾ ಇದೆ. ಇಲ್ಲಿ ರೆಸಿಡೆನ್ಷಿಯಲ್ ವ್ಯಾಲ್ಯೂ ಇರೋದ್ರಿಂದ ನಾನು ರೆಸಿಡೆನ್ಷಿಯಲ್ ವ್ಯಾಲ್ಯೂನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ಸೆಲೆಕ್ಟ್ ಮಾಡ್ಕೊಂಡ ನಂತರ ಈ ಪ್ರಾಪರ್ಟಿ ಯಾವುದಾದ್ರೂ ಕಾರ್ನರ್ ಪ್ರಾಪರ್ಟಿನ ಅಥವಾ ಇಂಡಸ್ಟ್ರಿಯಲ್ ಪರ್ಪಸ್ ಪ್ರಾಪರ್ಟಿನ ಅಥವಾ ಇದು ಸ್ಟೇಟ್ ಹೈವೇಗೆ ಏನಾದರೂ ಅಡ್ಜಸ್ಟೆಂಟ್ ಆಗಿದೆಯಾ ಅಥವಾ ಡಿಸ್ಟ್ರಿಕ್ಟ್ ಮೇನ್ ರೋಡ್ ಅಥವಾ 80 ಫೀಟ್ ರೋಡ್ಗೆ ಏನಾದರೂ ಸೇರಿದೆಯಾ ಅನ್ನೋದನ್ನ ಇಲ್ಲಿ ಅನೆಕ್ಷರ್ ರೂಲ್ಸ್ ಅಲ್ಲಿ ನೀವು ಆಯ್ಕೆ ಮಾಡ್ಕೊಳ್ಬೇಕಾಗತ್ತೆ. ಆಯ್ಕೆ ಮಾಡ್ಕೊಂಡ್ರೆ ಇಲ್ಲಿ ಶೇಕಡಾವಾರು ಮಾರ್ಕೆಟ್ ವ್ಯಾಲ್ಯೂಗೆ ಆಡ್ ಆಗ್ತಾ ಹೋಗುತ್ತೆ. ಸೊ ನಾನೀಗ ಇದನ್ನ ಎನಿ 2 ಸೈಡ್ಸ್ ರೋಡ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೋತಾ ಇದ್ದೀನಿ. ನೋಡಿ, ಸೆಲೆಕ್ಟ್ ಮಾಡ್ಕೊಂಡ್ರೆ 10% ಆಡ್ ಆಗುತ್ತೆ. ಅದರಲ್ಲಿ 29,729 ರುಪೀಸ್ ನನ್ನ ಬೇಸ್ ರೇಟ್ಗೆ ಆಡ್ ಆಗುತ್ತೆ. ಈಗ ನಾನು ವ್ಯಾಲ್ಯೂಯೇಟ್ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಈಗ ನೋಡಿ, ಇಲ್ಲಿ ವ್ಯಾಲ್ಯೂಯೇಷನ್ ಅನ್ನ ಕ್ಲಿಕ್ ಮಾಡಿದಾಗ 2,97,289 ರೂಪಾಯಿ ಬಂತು. ಅದಕ್ಕೆ ಅನೆಕ್ಷರ್ ರೂಲ್ ನ ಆಡ್ ಮಾಡಿದ್ರೆ 29,729 ರುಪೀಸ್ ಇಲ್ಲಿ ಗಮನಿಸ್ತಾ ಇದ್ದೀರಿ. 10% ಅನ್ನ ಆಡ್ ಮಾಡಿದ್ದು ಇಲ್ಲಿ ಸೇರಿದೆ. ಟೋಟಲ್ ಆಗಿ 3,28,000 ಇದರ ಮಾರ್ಕೆಟ್ ವ್ಯಾಲ್ಯೂ ಇದೆ. ಸೇವ್ ಅಂಡ್ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದಾದ ನಂತರ ಕನ್ಸಿಡರೇಷನ್ ಅಮೌಂಟ್ ಅನ್ನ ಮೆನ್ಷನ್ ಮಾಡಬೇಕು. ನಾನು 3,50,000 ರೂಪಾಯಿ ಮೆನ್ಷನ್ ಮಾಡ್ತಾ ಇದ್ದೀನಿ. ಸೇವ್ ಅಂಡ್ ಕಂಟಿನ್ಯೂ ಕೊಡ್ತಾ ಇದ್ದೀನಿ. ಕ್ಲಿಕ್ ಮಾಡಿ. ಏನಾದರೂ ಎಕ್ಸಂಪ್ಷನ್ಸ್ ಇತ್ತು ಅಂದ್ರೆ ಎಕ್ಸಂಪ್ಷನ್ ಡೀಟೇಲ್ಸ್ ನ ಇಲ್ಲಿ ಎಂಟ್ರಿ ಮಾಡಬೇಕು. ಡಿನೋಟೇಷನ್ ಇತ್ತು ಅಂತಂದ್ರೆ ಆ ಡೀಟೇಲ್ಸ್ ನ ಎಂಟ್ರಿ ಮಾಡಬೇಕಾಗತ್ತೆ. ನಂತರ ಪೇಜ್, ನನ್ನ ದಸ್ತಾವೇಜಿನ ಕರಡು ಪ್ರತಿಯನ್ನ ಎಷ್ಟು ಪುಟಗಳಲ್ಲಿ ತಯಾರು ಮಾಡಿದ್ದೀನಿ ಆ ಪುಟ ಸಂಖ್ಯೆಯನ್ನ ನಮೂದು ಮಾಡ್ತಾ ಇದ್ದೀನಿ. ನಮೂದು ಮಾಡಿ ಕ್ಯಾಲ್ಕುಲೇಟ್ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ನೋಡಿ, ಕ್ಯಾಲ್ಕುಲೇಟ್ ಬಟನ್ ಅನ್ನ ಕ್ಲಿಕ್ ಮಾಡಿದಾಗ ಫೀಸ್ ನ ಒಂದು ಸಂಕ್ಷಿಪ್ತ ವಿವರ ನಿಮಗೆ ಕಾಣಿಸ್ತಾ ಇದೆ. ಕನ್ಸಿಡರೇಷನ್ ಅಮೌಂಟ್ 3,50,000, ಮಾರ್ಕೆಟ್ ವ್ಯಾಲ್ಯೂ 3,28,000 ಇದೆ. ಇದರಲ್ಲಿ ವಿಚೆವರ್ ಈಸ್ ಹೈಯರ್ ಅಂದ್ರೆ ಕನ್ಸಿಡರೇಷನ್ ಅಮೌಂಟ್ 3,50,000 ರೂಪಾಯಿ ಹೆಚ್ಚಾಗಿರೋದ್ರಿಂದ 3,50,000 ರೂಪಾಯಿಗಳಿಗೆ ಗವರ್ನಮೆಂಟ್ ಡ್ಯೂಟಿ 5% ಕ್ಯಾಲ್ಕುಲೇಟ್ ಆಗಿದೆ. ಸರ್ಚಾರ್ಜ್, ಸೆಸ್ ಎರಡೂ ಕೂಡ ಕ್ಯಾಲ್ಕುಲೇಟ್ ಆಗಿದೆ. ಹಾಗೆ ಸ್ಕ್ಯಾನಿಂಗ್ ಫೀಸ್ ಕ್ಯಾಲ್ಕುಲೇಟ್ ಆಗಿದೆ. ನೋಡಿ, ನೀವು ಕೃಷಿ ಜಮೀನನ್ನ ಮಾಡಬೇಕಾದ್ರೆ ಇಲ್ಲಿ ಮ್ಯೂಟೇಷನ್ ಫೀಸ್ ಬರ್ತಾ ಇತ್ತು. ಇದು ನಾನ್ ಅಗ್ರಿಕಲ್ಚರ್, ಇದು ಕೃಷಿಯೇತರ ಸ್ವತ್ತಾಗಿರೋದ್ರಿಂದ ಇಲ್ಲಿ ಮ್ಯೂಟೇಷನ್ ಫೀಸ್ ಬಂದಿಲ್ಲ. ಹಾಗೆ ಒಟ್ಟು ಶುಲ್ಕ 23,555 ರೂಪಾಯಿ ಕ್ಯಾಲ್ಕುಲೇಟ್ ಆಗಿದೆ. ಈಗ ನಾನು ಸೇವ್ ಅಂಡ್ ಕಂಟಿನ್ಯೂ ಬಟನ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಇದೊಂದು ಸಮರಿ ರಿಪೋರ್ಟ್ ನಿಮಗೆ ಕಾಣಿಸ್ತಾ ಇದೆ. ನೋಡಿ, ಅಪ್ಲಿಕೇಶನ್ ನಂಬರ್ನ ನೀವು ಗಮನಿಸ್ಕೊಳ್ಬೇಕು. ಪೂರ್ಣ ವಿವರವನ್ನ ನೀವಿಲ್ಲಿ ಗಮನಿಸ್ತಾ ಇದ್ದೀರಿ. ಈಗ ನೀವು ಏನೇನು ಡೇಟಾ ನಮೂದು ಮಾಡಿದ್ರಿ ಅದರ ಸಂಪೂರ್ಣ ವಿವರ ಇಲ್ಲಿದೆ. ಅದಾದ ನಂತರ ಡೇಟ್ ಆಫ್ ಎಕ್ಸಿಕ್ಯೂಷನ್ ಕಾಣಿಸ್ತಾ ಇದೆ. ನಾನು ಇವತ್ತಿನ ಡೇಟನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಹಾಗೆ ಕರಡು ಪ್ರತಿಯನ್ನ ನಾನಿಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಹಾಗೆ ಅನೆಕ್ಷರ್ ಅನ್ನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಅಪ್ಲೋಡ್ ಮಾಡಿದ ನಂತರ ನಿಮಗೆ ಸಬ್ ರಿಜಿಸ್ಟರ್ ಆಫೀಸ್, ಯಾವ ಸಬ್ ರಿಜಿಸ್ಟರ್ ಆಫೀಸ್ಗೆ ಹೋಗಬೇಕು ಅನ್ನೋದು ಸ್ವಯಂ ಮಾಪನಗೊಳ್ಳುತ್ತೆ. ಅದಾದ ನಂತರ 2 ಡಿಕ್ಲರೇಷನ್ಸ್ ಇದೆ. ಈ ಡಿಕ್ಲರೇಷನ್ಸ್ ನ ಕ್ಲಿಕ್ ಮಾಡಿ ಒಂದು ಪ್ರಿಂಟ್ ಅನ್ನ ತೆಗೆದುಕೊಳ್ತೀನಿ. ಪ್ರಿಂಟ್ ಅನ್ನ ತೆಗೆದುಕೊಂಡು ಮತ್ತೊಮ್ಮೆ ಹಾರ್ಡ್ ಕಾಪಿಯೊಂದಿಗೆ ಪರಿಶೀಲಿಸಿಕೊಳ್ತೀನಿ. ನೋಡಿ, ಇಲ್ಲಿ ಎಲ್ಲ ಮಾಹಿತಿಯನ್ನ ಮತ್ತೊಮ್ಮೆ ಪರಿಶೀಲಿಸಿಕೊಂಡು ಎಲ್ಲವೂ ಸರಿಯಾಗಿದ್ದ ಪಕ್ಷದಲ್ಲಿ ನಾನು ಅಗ್ರಿ ಅಂಡ್ ಸಬ್ಮಿಟ್ ಬಟನ್ ಅನ್ನ ಕ್ಲಿಕ್ ಮಾಡ್ತೀನಿ. ಇಲ್ಲಾಂದ್ರೆ ನಾನು ಯಾವ ಹಂತದಲ್ಲಿ ತಪ್ಪಿದೆ ಆ ಹಂತಕ್ಕೆ ಹೋಗಿ ನಾನಿಲ್ಲಿ ಎಡಿಟ್ ಅನ್ನ ಮಾಡಲಿಕ್ಕೆ ಅವಕಾಶ ಇದೆ. ಬ್ರೆಡ್ ಕ್ರಮ್ಸ್ ಮೂಲಕ ನಾವು ಆ ಸ್ಥಳಕ್ಕೆ ಹೋಗಿ ನಾವು ಎಡಿಟ್ ಅನ್ನ ಮಾಡಬಹುದಾಗತ್ತೆ. ಈ ವಿಡಿಯೋ ತುಣುಕಿನ ಮೂಲಕ ಕಾವೇರಿ 2.0 ತಂತ್ರಾಂಶದಲ್ಲಿ ಕೃಷಿಯೇತರ ಸ್ವತ್ತು ಅಂದ್ರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಈ ಸ್ವತ್ತು ಖಾತೆಗೆ ಸಂಬಂಧಪಟ್ಟಂತಹ ಸ್ವತ್ತಿನ ಡೇಟಾ ನಮೂದನ್ನ ಹೇಗೆ ಮಾಡಬಹುದು ಅನ್ನೋದನ್ನ ತಿಳಿಸಿಕೊಡುವಂತಹ ಪ್ರಯತ್ನ ಮಾಡಿದ್ದೇವೆ. ಎಲ್ಲರಿಗೂ ಧನ್ಯವಾದಗಳು.